ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್. 21ನೇ ಶತಮಾನದಲ್ಲಿ ಎಲ್ಲವೂ ವೇಗ. ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ. ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರಿಂದ ನಮ್ಮಲ್ಲಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ. ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು. CCTVಯನ್ನು ಅಳವಡಿಸಲಾಗಿದೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ? ತಡೆ ಯಾಕೆ? ಬನ್ನಿ, ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಪ್ರೀ ಸ್ಕೂಲ್ ಡೇ ಕೇರ್. ಅದೆಲ್ಲಿದೆ ಅಂತೀರಾ? ಇಲ್ಲೇ ಮಂಡ್ಯದ ಅಶೋಕನಗರದ 1ನೇ ಕ್ರಾಸ್ನಲ್ಲೇ ಇದೆ, ಮಲ್ನಾಡ್ ಹೋಟೆಲ್ ಪಕ್ಕ. ಸಂಪರ್ಕಿಸಿ. ನಮ್ಮ ಮೊಬೈಲ್ ನಂಬರ್ 9035275999. ಪರ್ವ ಟಿವಿಯ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಡಾಕ್ಟರ್ SB ಶಂಕರಗೌಡ, ಮಂಡ್ಯದ ಶಂಕರಗೌಡ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರಾಗಿ ನಿವೃತ್ತಿಯಾಗಿದ್ದೇನೆ. ನನ್ನ ಜೊತೆ ಡಾಕ್ಟರ್ ಬಿಂದಿಯಾ ಅವರಿದ್ದಾರೆ, ಮನೋಚಿಕಿತ್ಸಕರು, ಮನೋವೈದ್ಯರು, ಮಂಡ್ಯದ ಮಿಮ್ಸ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಈ ದೃಶ್ಯೀಕರಣಕ್ಕೆ ಬಹಳ ಮೂಲಭೂತವಾದ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ. ಈಗ ಏಪ್ರಿಲ್ 2ನೇ ತಾರೀಕು ವಿಶ್ವ ಆಟಿಸಮ್ ದಿನ ಅನ್ನುವಂಥದ್ದನ್ನು ಜಾಗತಿಕ ಆರೋಗ್ಯ ಸಂಸ್ಥೆಯ ಸೂಚನೆಯ ಮೇಲೆಗೆ ಜಗತ್ತು ಆಚರಿಸ್ತು. ಆಟಿಸಮ್ ಅಂದ್ರೇನು, ಮಕ್ಕಳನ್ನು ಗಮನಿಸೋದು ಹೇಗೆ, ಆಟಿಸಮನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿ ಅದನ್ನು ಪರಿಹರಿಸ್ಕೊಳ್ಳೋದು ಹೇಗೆ, ಆಟಿಸಮ್ನ ಗುರುತಿಸದೆ ಹೋದರೆ ಮುಂದಾಗುವ ಅನಾಹುತಗಳು ಎಷ್ಟು ತೀವ್ರವಾಗಿರ್ತವೆ ಅನ್ನೋ ವಿಷಯಗಳನ್ನು ಕೇಂದ್ರವಾಗಿಟ್ಕೊಂಡು ಡಾಕ್ಟರ್ ಬಿಂದಿಯಾ ಮೇಡಮ್ ಅವ್ರ ಜೊತೆ ಮಾತನಾಡಲಿಕ್ಕಾಗಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ನಮಸ್ತೆ ಬಿಂದಿಯಾ ಮೇಡಮ್. ನಮಸ್ತೆ ಸರ್. ಆಟಿಸಮ್ ಬಹಳ ನಮಗೆ ಅದೊಂದು ಪಾರಿಭಾಷಿಕ ಶಬ್ದ. ಹಾಗಂದ್ರೆ ಏನು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ಸಣ್ಣದಾಗಿ ಒಂದು ಹೇಳಲಿಕ್ಕೆ ಸಾಧ್ಯನಾ? ಆಟಿಸಮ್ ಅಂದರೆ ದೆರ್ ಆರ್ 2 words, ಆಟೋಸ್ ಆ್ಯಂಡ್ ಇಸಮ್. ಅಂದರೆ ಸೆಲ್ಫ್ ವರ್ಲ್ಡ್. ಅಂದರೆ ಆ ಮಕ್ಕಳು ಅವ್ರದ್ದೇ ಆದ ಒಂದು ಪ್ರಪಂಚದಲ್ಲಿರೋ ಆ ಕಂಡೀಷನ್ಗೆ ಆಟಿಸಮ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಗಲ್ ಡಿಸೀಸ್, ಅಂದರೆ ಒಂದು ಕಾಯಿಲೆ ಅಂತರ ಅಲ್ಲ. ಇಟ್ ಈಸ್ ಕಾಲ್ಡ್ ಅ ಸ್ಪೆಕ್ಟ್ರಮ್ ಆಫ್ ಡಿಸಾರ್ಡರ್. ಅಂದರೆ ಅದರಲ್ಲಿ 100 ರೂಪಗಳ ಥರ ಇರುತ್ತೆ, ಅದರಲ್ಲಿ ಹಲವು ಬಗೆಗಳು ಇದೆ. ಬೇಸಿಕಲಿ ಆಟಿಸಮ್ ಅನ್ನೋದನ್ನು ನಾವು ಇಟ್ಸ್ ಅ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್. ಬೆಳವಣಿಗೆ ಸಮಯದಲ್ಲಿ ಅದರ ಮಕ್ಕಳಿಗೆ ಬೆಳವಣಿಗೆ ಕೊರತೆ ಆಗಿರ್ಬೋದು, ಅಥವಾ ಮಾತನಾಡೋ ಕಲೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ತುಂಬ ಕಮ್ಮಿ ಆಗಿರ್ಬೋದು. ಸೊ ಬೆಳವಣಿಗೆ ಅಂದಾಗ ಫಿಸಿಕಲ್ ಡೆವಲಪ್ಮೆಂಟ್ ಮತ್ತು ಮಾನಸಿಕ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆ ಎರಡಕ್ಕೂ ಅದರ ಎಫೆಕ್ಟ್ ಇದೆಯಾ? ಮೋಸ್ಟ್ಲಿ ಮಾನಸಿಕ ಬೆಳವಣಿಗೆ ಅಂದರೆ ಮಾತಾಡೋ ಟೈಮ್ ಯೂಶಲಿ ಅಟ್ಲೀಸ್ಟ್ 1 ವರ್ಷದೊಳಗೆ 1 ಪದನಾದರೂ ಮಾತಾಡಬೇಕು. ಅಮ್ಮ ಅಪ್ಪ ಇಷ್ಟಾದ್ರೂ 9 ತಿಂಗಳಲ್ಲಿ ಮಕ್ಕಳು ಹೇಳಕ್ಕೆ ಶುರು ಮಾಡ್ತಾರೆ. ಬಟ್ 1 ವರ್ಷ ಆದ್ರೂ 18 ತಿಂಗಳು ಈ ಥರ ಆದ್ರೂ ಅವರಲ್ಲಿ 1 ಪದ ಬರೋದು ಕಷ್ಟ ಆಗುತ್ತೆ. ನಂತರ 2 ವರ್ಷ 2.5 ವರ್ಷ ಆದ್ರೂ ಮಗು ಏನೂ ಮಾತಾಡ್ತಾ ಇಲ್ಲ, ಅಥವಾ 2-3 ಪದ ಮಾತಾಡಿದ್ರೆ ತುಂಬ ಜಾಸ್ತಿ ಅನ್ನೋಂಗಾಗಿರುತ್ತೆ. ಸೋಷಿಯಲ್ ಕನೆಕ್ಟೆಡ್ನೆಸ್ ಇರಲ್ಲ. ಅಂದರೆ ಮಕ್ಕಳು ಅದೇ ಅವ್ರದ್ದೇ ಆದ ಪ್ರಪಂಚದಲ್ಲಿ ಇರೋದ್ರಿಂದ ಬೇರೆಯವ್ರ ಜೊತೆ ಬೆರೆಯೋದು, ಇನ್ಫ್ಯಾಕ್ಟ್ ಬೇರೆಯವ್ರ ಜೊತೆ ಅನ್ನೋದಕ್ಕಿಂತ ಆ ಎಮೋಷ್ನಲ್ ಬಾಂಡಿಂಗ್ ಪ್ರೈಮರಿ ಕೇರ್ ಗಿವರ್ ಜೊತೆನೇ ಇರಲ್ಲ. ಅಂದರೆ ಯೂಶಲಿ ಮಕ್ಕಳಿಗೆ ತಾಯಿ ರೂಮಿಂದ ಆಚೆ ಹೋದರೆ ಅಳ್ತಾರೆ ಆ ಏಜ್ನಲ್ಲಿ, ಅವ್ರ ಜೊತೆಲಿರಬೇಕು ಅಂತ. ಅವ್ರು ಹೋದ್ರೂ ಮಗು ಅದಕ್ಕೇನು ಡಿಫ್ರೆನ್ಸ್ ಮಾಡಲ್ಲ. ದಟ್ ಎಮೋಷನಲ್ ಬಾಂಡಿಂಗ್ ಆರ್ ಕನೆಕ್ಟಿವಿಟಿ ದಟ್ ಈಸ್ ಆಲ್ಸೋ ನಾಟ್ ದೇರ್. ನಾವು ಶಿಕ್ಷಣದಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಮಾಡ್ತೀವಿ ಮೇಡಮ್ ಇದನ್ನು. ಏನಂತಂದರೆ, ಮಗು ಸಾಮಾನ್ಯವಾಗಿ 8ರಿಂದ 10 ತಿಂಗಳಲ್ಲಿ ಒಂದೊಂದು ಶಬ್ದ, 2 ಅಕ್ಷರಗಳ ಶಬ್ದಗಳನ್ನು ಹೇಳಬೇಕು ಅಂತೇಳಿ ಜಗತ್ತಿನ ಮನೋವಿಜ್ಞಾನಿಗಳು ಅದನ್ನು ಪ್ರೂವ್ ಮಾಡಿದ್ದಾರೆ. ಈಗ 16 ತಿಂಗಳವರೆಗೆ 10-12 ತಿಂಗಳಿಗೆ ಬರಬೇಕಾದ ಆ ಎಬಿಲಿಟಿ, ಆ ಸಾಮರ್ಥ್ಯ 16-18 ತಿಂಗಳವರೆಗೆ ಎಕ್ಸ್ಟೆಂಡ್ ಆಗ್ತಾ ಇದೆ. ಇದರ ಪರಿಣಾಮ ಕಾಗ್ನಿಟಿವ್ ಡೆವಲಪ್ಮೆಂಟ್ ಮೇಲೆ, ಮಕ್ಕಳ ಜ್ಞಾನಾತ್ಮಕ ವಿಕಾಸದ ಮೇಲೆಯೂ ತುಂಬ ತೀವ್ರತರನಾದ ಪರಿಣಾಮ ಬೀರ್ತಾ ಇದೆ ಅಂತೇಳಿ. ಸೊ ಆಟಿಸಮ್ನ ಪ್ರಮುಖ ಲಕ್ಷಣ ಕಮ್ಯುನಿಕೇಷನ್. ಹೌದು, ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್, ಲ್ಯಾಕ್ ಆಫ್ ಸೋಷಿಯಲ್ ರಿಲೇಟೆಡ್ನೆಸ್. ಇನ್ನೊಂದು ಮುಖ್ಯವಾಗಿರೋ ಸಿಂಪ್ಟಮ್ ಏನಂತಂದರೆ ರಿಪಿಟೇಟಿವ್ ಬಿಹೇವಿಯರ್. ಅಂದರೆ ಅವರು ಕೈ ಒಂದೇ ಥರ ಮಾಡ್ತಾ ಇರ್ಬೋದು, ಇಲ್ಲ ಬಾಡಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರ್ಬೋದು. ರಿಪಿಟೇಟಿವ್ ಆಗಿ ಮಾಡ್ತಾ ಇರ್ತಾರೆ. ರಿಪಿಟೇಟಿವ್ ಸ್ಟೀರಿಯೋಟೈಪಿಕ್ ಬಿಹೇವಿಯರ್.
ಈ ಥರ ಆ್ಯಕ್ಟಿವಿಟೀಸ್ ಇರುತ್ತೆ ಈ ಮಕ್ಕಳಲ್ಲಿ. ಆಮೇಲೆ ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಫ್ಯೂ ಥಿಂಗ್ಸ್. ಈಗ ಅವ್ರು ಟಾಯ್ಸ್ ಇದೇ ರೀತಿ ಅರೇಂಜ್ ಮಾಡಿದರೆ ಒಂದು ಟಾಯ್ ಈ ಕಡೆ ಹೋಯ್ತು ಅಂತಂದ್ರೂ ದೇ ಬಿಕಮ್ ವೆರಿ ಆ್ಯಂಗ್ರಿ, ತುಂಬ ಕೋಪ ಮಾಡ್ಕೋತಾರೆ. ಆಮೇಲೆ ಅವ್ರದ್ದು ರುಚಿಯಲ್ಲಿ ಏನಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಹೀಗೆ ಆಗಬೇಕು, ಹೀಗೆ ಒಂದು ಸ್ವಲ್ಪ ಚೇಂಜ್ ಆದ್ರೂ ಆ ಮಕ್ಕಳಿಗೆ ಸಹಿಸ್ಕೊಳಕ್ಕಾಗಲ್ಲ. ಸೊ ರೊಟೀನಿಗೆ ಫಿಕ್ಸ್ ಆಗಿಬಿಡ್ತಾರೆ. ಹೌದು, ಇಟ್ ವಿಲ್ ಬಿಕಮ್ ಮೋರ್ ರಿಚುಯಲಿಸ್ಟಿಕ್. ಅವ್ರಿಗೆ ಒಂದು ಸ್ವಲ್ಪ ಚೇಂಜ್ನು ಸಹಿಸ್ಕೊಳಕ್ಕಾಗಲ್ಲ. ಮನೇಲಿ ಸಪೋಸ್ ಮನೆ ಕ್ಲೀನ್ ಮಾಡುವಾಗ ಎಲ್ಲೋ ಒಂದು ಫೋಟೋ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿದೆ, ಅಥವಾ ಏನೋ ಪೆನ್ ಸ್ಟ್ಯಾಂಡ್ ಈ ಕಡೆ ಇರೋ ಬದಲು ಇನ್ನೆಲ್ಲೋ ಇದೆ, ದೇ ಬಿಕಮ್ ವೆರಿ ಆ್ಯಂಗ್ರಿ. ಅವ್ರಿಗೆ ಅದನ್ನು ಸಹಿಸ್ಕೊಳಕ್ಕಾಗಲ್ಲ, ಅಗ್ರೆಸಿವ್ ಆಗಿಬಿಡ್ತಾರೆ, ತುಂಬ ಅಗ್ರೆಸಿವ್ ಆಗ್ತಾರೆ. ತುಂಬ ಅಗ್ರೆಸಿವ್, ಬಿಯಾಂಡ್ ಪ್ರಪೋರ್ಷನ್ ಅಂತ ಕರಿತೀವಿ. ಅಂದರೆ ಕೋಪ ಎಲ್ಲರಿಗೂ ಬರುತ್ತೆ, ಮಕ್ಕಳಿಗೆ ಅವ್ರಿಗೆ ಬೇಡದೇ ಇರೋದು. ಬಟ್ ದಿಸ್ ಈಸ್ ಔಟ್ ಆಫ್ ಪ್ರಪೋರ್ಷನ್ ಬಿಕಾಸ್ ಆ್ಯಂಗರ್ ಇಸ್ ಟೂ ಮಚ್. ಇಟ್ ಈಸ್ ಫಾರ್ ಅ ಟ್ರಿವಿಯಲ್ ರೀಸನ್. ನಮಗೆ ಇದೇನು ಇಷ್ಟು ಚಿಕ್ಕದಕ್ಕೆ ಯಾಕೆ ಇಷ್ಟೊಂದು ಕೋಪ ಅದು ಆ ವಸ್ತು ಅಲ್ಲಿರೋದು ಅಲ್ಲಿಲ್ಲ, ಅದಕ್ಕೆ ಮಗು ಸಹಿಸ್ಕೊಳಕ್ಕಾಗಲ್ಲ. ಇದು ಮಕ್ಕಳ ಲಕ್ಷಣ ಇರುತ್ತೆ. ಇನ್ನೂ ಕೆಲವು ಲಕ್ಷಣಗಳಂದರೆ ಹೈಪರ್ ಸ್ಟಿಮ್ಯುಲೇಟ್ ಆಗಿಬಿಡ್ತಾರೆ, ಸೌಂಡ್ಸ್ಗಾಗಲಿ ಟಚ್ಗಾಗಲಿ. ಮಾಮೂಲಿ ಟಚ್ಗೂ ತುಂಬ ಸ್ಟಿಮ್ಯುಲೇಟ್ ಆಗೋದು, ಸಿಂಪಲ್ ಸೌಂಡ್ಗೂ ತುಂಬ ಗಾಬರಿ ಪಟ್ಕೊಳ್ಳೋದು, ಅಥವಾ ತುಂಬ ಜೋರ್ ಸೌಂಡ್ಗೆ ಏನೂ ರಿಯಾಕ್ಷನ್ ಇಲ್ಲದೆ ಇರೋದು, ಎರಡೂ. ಸೊ ಇಂಬ್ಯಾಲೆನ್ಸ್ ರಿಯಾಕ್ಷನ್. ಹೈಪೋ ಆಕ್ಟಿವಿಟಿ ಆ್ಯಂಡ್ ಹೈಪರ್ ಆಕ್ಟಿವಿಟಿ ಆರ್ ಸ್ಟಿಮ್ಯುಲೇಷನ್ ಬೋತ್ ಕ್ಯಾನ್ ಬಿ ಒನ್ ಆಫ್ ದಿ ಫೀಚರ್ಸ್. ಸೊ ಆಟಿಸಮ್ಗೆ ಕನ್ನಡದಲ್ಲಿ ಸ್ವಲೀನತೆ ಅನ್ನೋ ಶಬ್ದವನ್ನು ಬಳಸ್ತಾ ಇದ್ದೀವಿ ಮೇಡಮ್. ಸ್ವಲೀನತೆ ಅಂದರೂ ಕೂಡ ಸ್ವಯಂನಲ್ಲಿ ಲೀನ ಆಗಿಬಿಡೋದು, ಅಂದರೆ ಪೊಸೆಸಿವ್ನೆಸ್ಸು ಆ ಥರದ್ದಲ್ಲ. ವ್ಯಕ್ತಿಗತವಾಗಿ ಸಂವಹನದಲ್ಲಿ ಗುಂಪಿನಲ್ಲಿ ಐಡೆಂಟಿಫೈ ಮಾಡ್ಕೊಳ್ದೇನೆ ಏಕಾಂಗಿತನವನ್ನು ಇಚ್ಛೆ ಪಡೋದು ಇತ್ಯಾದಿ ಇತ್ಯಾದಿ ಅಂಶಗಳನ್ನು ಗಮನಿಸಬೇಕು ಅಂತ ಹೇಳಿ. ಈಗ ನೀವು ಹೇಳಿದ ಪ್ರಕಾರ ಅದರ ಬಹಳ ಪ್ರಮುಖವಾದ ಲಕ್ಷಣಗಳು ಹೈಪರ್ ಆಕ್ಟಿವ್ ಆಗಿರ್ತವೆ, ತೀವ್ರವಾಗಿ ಪ್ರತಿಕ್ರಿಯಿಸ್ಬಿಡ್ತವೆ, ಯಾಂತ್ರಿಕತೆಯ ಸ್ನಾಯು, ಹೈಪರ್ ಸ್ಟಿಮ್ಯುಲೇಷನ್, ಹೈಪರ್ ಆರ್ ಹೈಪೋ ರೆಸ್ಪಾನ್ಸ್ ಫಾರ್ ದಿ ಸ್ಟಿಮ್ಯುಲೇಷನ್. ಒಂದು ಪ್ರಚೋದನೆಗೆ ಒಂದು ಬಹಳ ತೀವ್ರತರನಾದ ಪ್ರತಿಕ್ರಿಯೆ. ಹೌದು, ಅಥವಾ ತುಂಬಾ ಜಾಸ್ತಿ ಪ್ರಚೋದನೆ ಇದ್ರೂ ಅದಕ್ಕೆ ಏನು ಪ್ರತಿಕ್ರಿಯೆನೇ ಕೊಡದೇ ಇರುವಂಥದ್ದು. ಎರಡೂ ಆಗುತ್ತೆ. ಪ್ರತಿಕ್ರಿಯೆನೇ ಕೊಡದೇ ಇರೋದು, ಅತಿಯಾಗಿ ಪ್ರತಿಕ್ರಿಯೆ ಕೊಡೋದು. ಅಂದರೆ ಇದು ಬೇಸಿಕಲಿ ಇಟ್ಸ್ ಎ ಫ್ಯಾಕ್ಟರ್ ಆಫ್ ಸೋಷಿಯಲೈಸೇಷನ್, ಸಮಾಜೀಕರಣದ ಬಹಳ ಮೂಲಭೂತ ಪರಿಕಲ್ಪನೆಗಳು ಇವು. ಸ್ವಲೀನತೆ ಅನ್ನೋ ಶಬ್ದವನ್ನು ನಾವು ಚಾಲೂ ಮಾಡ್ತಾ ಇದ್ದೇವೆ ಕನ್ನಡದಲ್ಲಿ ಆಟಿಸಮ್ಗೆ. ಅಂದರೆ ಬಹಳ ಪ್ರಮುಖವಾಗಿ ನಮಗೆ ಮಗುವಿನ ಮುಂದಿನ ಬೆಳವಣಿಗೆಯ ಆಧಾರವೇ ಸಂವಹನ, ಭಾಷೆ ಮೇಲೆ ಆಟಿಸಮ್ ಬಹಳ ತೀವ್ರತರನಾದ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದೀರಿ. ಇದರ ಲಕ್ಷಣಗಳನ್ನು ಇನ್ನಷ್ಟು ವಿಸ್ತರಿಸ್ಲಿಕ್ಕೆ ಸಾಧ್ಯನಾ ಮೇಡಮ್? ಒಂದು ಏನಂದರೆ, ಮನುಷ್ಯನ ಬೇಸಿಸ್ ಏನಿದೆ, ಮೂಲಭೂತ ಅಸ್ತಿತ್ವನೇ ಭಾಷೆಯಲ್ಲಿ. ಬಿಕಾಸ್ ನಾವು ಇನ್ನೊಬ್ಬರ ಜೊತೆ ಮಾತಾಡೋದಾಗ್ಬೋದು, ಕಲಿಯೋದಾಗ್ಬೋದು, ಏನೇ ಆಗಲಿ ಭಾಷೆ ತುಂಬ ಮುಖ್ಯ ಆಗುತ್ತೆ. ಈ ಮಕ್ಕಳಲ್ಲಿ ಆಟಿಸಮ್ ಈಗ 100 ಮಕ್ಕಳಿದ್ರೆ ಅಥವಾ 10 ಜನ ಮಕ್ಕಳಿದ್ರೆ 3ರಲ್ಲಿ ಬುದ್ಧಿಮಾಂದ್ಯತೆ ಕೊರತೆಯೂ ಬರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಅಥವಾ IDD, ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟಲ್ ಡಿಸಬಿಲಿಟಿ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಏನಿದೆ ಅದು ಇಟ್ ಈಸ್ 1 in 3 cases ಆಫ್ ಆಟಿಸಮ್ ಮಕ್ಕಳಲ್ಲಿ. ಆಟಿಸಮ್ ಪ್ರಸ್ತುತ 100ಕ್ಕೆ 1ರಲ್ಲಿ ಇರುತ್ತೆ ಅಂತ ಜಗತ್ತಿನ ಅಂಕಿಅಂಶಗಳು ಹೇಳುತ್ತೆ. 100ಕ್ಕೆ 1 ಅಂದರೂ ಕಡಿಮೆ ಅಲ್ಲ ಮೇಡಮ್. ನಮ್ಮಲ್ಲಿ 1ರಿಂದ 10ನೇ ಕ್ಲಾಸ್ವರೆಗೆ ಸುಮಾರು 10 ಲಕ್ಷ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಒಂದು ತರಗತಿಯಲ್ಲಿ ಸುಮಾರು 1 ಕೋಟಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. 1 ಕೋಟಿನಲ್ಲಿ 1% ಅಂತಂದ್ರೆ 1 ಲಕ್ಷ ವಿದ್ಯಾರ್ಥಿಗಳಾಗ್ಬಿಟ್ಟು. ಹೌದು, ಅದನ್ನು ಏನು ಕಂಡುಹಿಡಿಯೋದು ಮತ್ತು ಅದಕ್ಕೆ ಸೂಕ್ತವಾದ ಕ್ರಮಗಳನ್ನ ತಗೊಳ್ಳೋದೇ ಇಟ್ಸ್ ಅ ಚಾಲೆಂಜ್. ಬಿಕಾಸ್ ಈ ಮಕ್ಕಳು ಯೂಶಲಿ ಅವ್ರೇನು ಮಾತಾಡಲ್ಲ, ಅವ್ರದ್ದೇನು ಇದಾದಲ್ಲ, ಇವ್ರಿಗೆ ಮೆಂಟಲ್ ರಿಟಾರ್ಡೇಷನ್ ಇದೆ ಅಥವಾ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇದೆ ಅಥವಾ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ ಇದೆ. ಹಲವು ಮಕ್ಕಳಿಗೆ ಆಗೋ ಶಬ್ದಗಳನ್ನು ಬಹಳ ಬೇಗ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ, ದೀಸ್ ಆರ್ ಮಲ್ಟಿಪಲ್ ಕಂಡೀಷನ್ಸ್. ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿಯಲ್ಲಿ ಅಥವಾ SLDಯಲ್ಲಿ ಏನು ಕರಿತೀವಿ, ಮಗುಗೆ ಯಾವುದೋ ಒಂದ್ರ ಕೊರತೆ ಇರುತ್ತೆ. ಬರೆಯೋದಾಗಿರ್ಬೋದು, ಓದೋದಾಗಿರ್ಬೋದು, ಉಚ್ಚಾರಣೆ ಆಗಿರ್ಬೋದು, ಅಥವಾ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಇಟ್ ಈಸ್ ವೆರಿ ಸ್ಪೆಸಿಫಿಕ್. ಇಂಟೆಲೆಕ್ಚುಯಲ್ ಡಿಸಬಿಲಿಟಿಲಿ ಓವರ್ ಆಲ್ ಮಗು ಕಾಗ್ನೇಟಿವ್ ಡೆವಲಪ್ಮೆಂಟ್ ಆರ್ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇಸ್ ಓನ್ಲಿ ಡಿಫೆಕ್ಟಿವ್. ಅದನ್ನು ಯೂಶಲಿ ಬುದ್ಧಿಮಾಂದ್ಯತೆ ಅಂತ ನಾವು ಕರಿತೀವಿ.
ಇದು 1 in 3 ಕ್ಯಾನ್ ಹ್ಯಾವ್ ದಿಸ್ ಆಟಿಸಮ್ ಮಕ್ಕಳಲ್ಲಿ. ಬಟ್ 10% ಆಫ್ ದಿ ಆಟಿಸಮ್ ಚಿಲ್ಡ್ರನ್ ಆರ್ ಜೀನಿಯಸ್ ಆಲ್ಸೋ. ದೇ ಆರ್ ಆಲ್ಸೋ ಕಾಲ್ಡ್, ದೇ ಆರ್ ಹೈ ಫಂಕ್ಷನಿಂಗ್ ಆಟಿಸಮ್. ಅಂದರೆ ಅವರು ತುಂಬ ಎಕ್ಸ್ಟ್ರೀಮ್ ಲೆವೆಲ್ IQ ಇರ್ತಾರೆ. ದೇ ಆರ್ ಆಲ್ಸೋ ಕಾಲ್ಡ್ ಇಡಿಯಾಟಿಕ್ ಸಾವೆನ್ಸ್. ಅಂದರೆ ಅವ್ರದ್ದು ಗೊತ್ತಾಗಲ್ಲ, ದೇ ಆರ್ ನಾಟ್ ಕಮ್ಯುನಿಕೇಟಿವ್, ದೇ ಆರ್ ಅಲೋನ್, ಬಟ್ ಎಕ್ಸ್ಟ್ರೀಮ್ ಜೀನಿಯಸ್ IQ ಇರುತ್ತೆ. ಸೊ ದೇ ಆರ್ ಕಾಲ್ಡ್ ಹೈ ಫಂಕ್ಷನಿಂಗ್ ಆಟಿಸಮ್ಸ್. ಅವರು ಇರ್ತಾರೆ. ಸೊ ಅದರಲ್ಲಿ ಒಂದು ಪಾಸಿಟಿವ್ನೆಸ್ ಇದೆ. ಎಸ್ ಹೈ ಫಂಕ್ಷನಿಂಗ್ ಆಟಿಸಮ್ಸ್ ಇರ್ತಾರೆ. ಆ್ಯಂಡ್ ಲೋ ಫಂಕ್ಷನಿಂಗ್ ಆಟಿಸಮ್ ಈಗ ಬಿಕಾಸ್ ಸೋಷಿಯಲ್ ಡೆವಲಪ್ಮೆಂಟ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಲ್ಲ ಕಮ್ಮಿ ಇರೋದ್ರಿಂದ ಇದ್ರ ಜೊತೆಗೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಥವಾ ಬುದ್ಧಿಮಾಂದ್ಯತೆ ಇದ್ದರೆ ಆಬ್ವಿಯಸ್ಲಿ ದೇ ಬಿಕಮ್ ಲೋ ಫಂಕ್ಷನಿಂಗ್ ಆಟಿಸಮ್. ಆದರೆ ಇದು ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಪಾಪ ಪೇರೆಂಟ್ಸ್ಗಾಗಲಿ ಟೀಚರ್ಸ್ಗಾಗಲಿ ಕಷ್ಟ ಆಗಿದೆ. ಈಗ ಮೊದಲಿಗೆ ಇನ್ನಷ್ಟು ಸರಳೀಕೃತಗೊಳಿಸೋದಕ್ಕೆ ಟ್ರೈ ಮಾಡೋಣ ಮೇಡಮ್. ಓಕೆ ಸರ್. ಈಗ ನಾವು ಪೇರೆಂಟ್ಸ್ಗೆ ಪರ್ಟಿಕ್ಯುಲರ್ಲಿ ಮದರ್ಗೆ ಈಗ ಪರವಾಗಿಲ್ಲ, ಅಕ್ಷರಸ್ಥ ತಾಯಿಯಂದಿರು ಸಾಕಷ್ಟು ಇದ್ದಾರೆ. ಈ ಆಟಿಸಮ್ ಲಕ್ಷಣಗಳನ್ನು ಒಳಗೊಂಡ ಮಕ್ಕಳನ್ನು ಗುರ್ತಿಸೋದು ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಪಾಯಿಂಟ್ಸು. ಓಕೆ, ಫಸ್ಟ್ ಏನಾಗುತ್ತೆ ಅಂತ ಅಂದರೆ ತಾಯಿನ ಯೂಶಲಿ ಕಂಪ್ಲೇಂಟ್ ತಗೊಂಡು ಬರ್ತಾರೆ, ಮಗು ನನ್ನನ್ನು ಹಚ್ಕೊಂಡಿಲ್ಲ, ಆ ಬಾಂಡಿಂಗೇ ಇಲ್ಲ, ಲೈಕ್ ನಾನು ಆಚೆ ಹೋದ್ರೂ ಮಗುಗೇನು ನಾನು ಬೇಕು ಅಂತಿಲ್ಲ, ಅಳಲ್ಲ, ನನ್ನನ್ನು ಕೇಳಲ್ಲ. ಏನು ತಾಯಿಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದು ಇಬ್ರು ಮಕ್ಳಿದ್ರಂತೂ ಮೊದಲನೇ ಮಗು ಹಂಗಿತ್ತು, ಇವನು ಹಂಗಿಲ್ಲ ಅಥವಾ ಇವಳು ಹಂಗಿಲ್ಲ ಅಂತ ದೇ ಕ್ಯಾನ್ ಈಸಿಲಿ ಪಿಕಪ್. ಈವನ್ ಫಾರ್ ದಿ ಫಸ್ಟ್ ಚೈಲ್ಡ್ ಕಮ್ಯುನಿಕೇಷನ್ ಲೇಟ್ ಆಗ್ತಾ ಇದೆ. ಬಿಕಾಸ್ ಬೇರೆಯವ್ರ ಜೊತೆ ನೋಡಿದಾಗ ಓಕೆ ಅವ್ರ ಇಷ್ಟೊತ್ತಿಗೆ ಸೇಮ್ ಮಗು ಆಗಲೇ ಮಾತಾಡ್ತಾ ಇದೆ, ಇವ್ರಿನ್ನೂ ಮಾತಾಡ್ತಾ ಇಲ್ಲ. ಸೊ ಪಾಯಿಂಟ್, ಭಾವನಾತ್ಮಕವಾಗಿ ಮತ್ತು ಸಂವೇದನಾತ್ಮಕವಾಗಿ ಮಗು ತಾಯಿಯ ಜೊತೆ ಸಾಮೀಪ್ಯತೆಯನ್ನು ಬೆಳೆಸ್ಕೊಳ್ಳಲ್ಲ. ಹೀಗೆ ಬೆಳೆಸ್ಕೊಳ್ಳದೇ ಇರುವ ಲಕ್ಷಣಗಳು ಕಂಡು ಬಂದಾಗ ಅದನ್ನು ಒಂದಷ್ಟು ಗಮನಿಸಬೇಕು, ತಾಯಂದಿರು ಗಮನಿಸಬೇಕು. ಕಾರಣ ಅಟ್ಲೀಸ್ಟ್ ಏನಿರ್ಬೋದು, ಈಗ ಒಂದೊಂದು ಸಂದರ್ಭದಲ್ಲಿ ಆ ಥರ ಆಗಿರ್ಬೋದು, ಮಗುಗೆ ನಿಜವಾಗ್ಲೂ ಸಿಟ್ಟು ಬಂದಿರ್ಬೋದು, ಅಥವಾ ಮಗು ಬೇರೆ ಏನರಲ್ಲೋ ಲೀನ್ ಆಗಿ ಫೋಕಸ್ ಮಾಡಿಕೊಂಡು ಆ ಥರ ಇರ್ಬೋದು. ಬಟ್ ಪದೇ ಪದೇ ಇದೇ ಆಗ್ತಾ ಇದ್ರೆ ಆವಾಗ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕಾಗತ್ತೆ. ಅಂದರೆ ಅದನ್ನು ಗುರುತಿಸೋದ್ರಲ್ಲಿ ಈ ಭಾವನಾತ್ಮಕ ಮತ್ತು ಸಂವೇದನಾತ್ಮಕ ಅಟ್ಯಾಚ್ಮೆಂಟ್, ಸಾಮೀಪ್ಯತೆ ಮತ್ತು ಅನುಭೂತಿ ಬಹಳ ಮುಖ್ಯ. ಅನುಭೂತಿ ಮುಖ್ಯ. ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್. 21ನೇ ಶತಮಾನದಲ್ಲಿ ಎಲ್ಲವೂ ವೇಗ. ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ. ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರಿಂದ ನಮ್ಮಲ್ಲಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ. ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು. CCTVಯನ್ನು ಅಳವಡಿಸಲಾಗಿದೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ? ತಡೆ ಯಾಕೆ? ಬನ್ನಿ, ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಪ್ರೀ ಸ್ಕೂಲ್ ಡೇ ಕೇರ್. ಅದೆಲ್ಲಿದೆ ಅಂತೀರಾ? ಇಲ್ಲೇ ಮಂಡ್ಯದ ಅಶೋಕನಗರದ 1ನೇ ಕ್ರಾಸ್ನಲ್ಲೇ ಇದೆ, ಮಲ್ನಾಡ್ ಹೋಟೆಲ್ ಪಕ್ಕ. ಸಂಪರ್ಕಿಸಿ. ನಮ್ಮ ಮೊಬೈಲ್ ನಂಬರ್ 9035275999. ಪ್ರಾರಂಭದಲ್ಲಿ ಮಾತನಾಡಿದ್ರೆ ಎಲ್ಲವನ್ನ ಒಂದು ಚೌಕಟ್ಟಿನಲ್ಲೇ ಇಟ್ಟು ಅದನ್ನು ಗಮನಿಸುತ್ತೆ. ಹೌದು, ಒಂದು ಎಮೋಷನಲ್ ರಿಲೇಟೆಡ್ನೆಸ್, ಮೇನ್ ಇಸ್ ಕಮ್ಯುನಿಕೇಶನ್. ಮಗು ಮಾತಾಡ್ತಾ ಇಲ್ಲ, ಮಗುಗೆ ಅರ್ಥ ಆಗ್ತಾ ಇದೆ, ಎಲ್ಲ ಗೊತ್ತಾಗ್ತಾ ಇದೆ, ಬಟ್ ಮಾತಾಡಲ್ಲ, ಮಾತು ಕಮ್ಮಿ, ಸೂಚನೆಗಳನ್ನು ಫಾಲೋ ಮಾಡುತ್ತೆ. ಮಗು ಗೊತ್ತಾಗ್ತಾ ಇದೆ, ಈಗ ಮಗುಗೆ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದೆ, ನಾವು ಹೇಳೋದು ಅರ್ಥ ಆಗ್ತಾ ಇದೆ, ಬಟ್ ಮಗು ಪ್ರತಿಕ್ರಿಯಾತ್ಮಕವಾಗಿ ಮಾತು ತುಂಬ ಕಮ್ಮಿ, 1-2 ಪದಗಳು ಅಥವಾ ಮಾತಾಡದೇ ಇರೋದು, ಈ ಥರ. ಮತ್ತು ಬಹುತೇಕ ನಾವು 2+ ವರ್ಷಕ್ಕೇ ನಾವು ಬೇಬಿ ಸಿಟ್ಟಿಂಗು, ನರ್ಸರಿ ಇತ್ಯಾದಿಗಳು ಕಳಿಸ್ತೇವೆ. ಶಿಕ್ಷಕರಿಗೆ ಒಂದು ಗುಂಪಿರುತ್ತೆ. ಈಗ ಮನೆಯಲ್ಲಿ ಮಗು ನಮ್ಮದೊಂದೇ ಮಗು, ಬಟ್ ತರಗತಿಗಳಲ್ಲಿ ಒಂದು ಗುಂಪನ್ನು ನಾವು ನಿರ್ವಹಿಸ್ತೇವೆ ಅಧ್ಯಾಪಕರು. ನಾವೆಷ್ಟೇ ಹೇಳಿದ್ರೂ ವೈಯಕ್ತಿಕ ಗಮನ ಕೊಡೋದು ಬಹಳ ಕಷ್ಟ ಆಗುತ್ತೆ. ಅಧ್ಯಾಪಕರಿಗೆ, ಶಿಕ್ಷಕರಿಗೆ
ಇವ್ರನ್ನ ಗುರುತಿಸುವ ಬಗೆ ಹೇಗೆ ಎನ್ನುವಂಥದ್ದನ್ನ ಒಂದು ಅದೇ ಮಗು ತನ್ನಷ್ಟಕ್ಕೆ ತಾನಿರುತ್ತೆ, ಆ ಮಗುಗೆ ಫ್ರೆಂಡ್ಸ್ ಮಾಡ್ಕೊಳಕ್ ಇಷ್ಟ ಇಲ್ಲ, ಐಸೋಲೇಷನ್, ಐಸೋಲೇಟೆಡ್ ಚೈಲ್ಡ್ ಆ್ಯಂಡ್ ನಾಟ್ ಮೇಕಿಂಗ್ ಮೆನಿ ಫ್ರೆಂಡ್ಸ್. ಯೂಶಲಿ ಆ ಏಜ್ನಲ್ಲಿ ಮಕ್ಳಿಗೆ ಇನ್ನೊಬ್ರ ಜೊತೆ ಆಟ ಆಡಬೇಕು, ಅಲ್ಲ ವಸ್ತು ಕಿತ್ಕೊಳ್ಳೋದು, ಏನೋ ಒಂದು ಮಾಡ್ತಾರೆ, ಏನೋ ಒಂದು ಆಕ್ಟಿವಿಟಿ. ಪಿಯರ್ ಗ್ರೂಪ್ ಅನ್ನುವಂಥದ್ದು ಬಹಳ ಬೇಸಿಕ್ ನೀಡ್ ಅಲ್ಲ. ಹೌದು, ಈಗ ಆಟ ಆಡ್ತಾ ಇದ್ರೆ ಅಟ್ಲೀಸ್ಟ್ ಅವ್ರು ಹೋಗಿ ಆಟ ಆಡೋದು ಅದೇನೂ ಇಲ್ಲ, ಈ ಮಗು ತನ್ನಷ್ಟಕ್ಕೆ ತಾನೇ ಇರುತ್ತೆ ಆ್ಯಂಡ್ ರಿಪಿಟೇಟಿವ್ ಮೂಮೆಂಟ್ಸ್ ಮಾಡ್ತಾ ಇರುತ್ತೆ. ಸ್ಟೀರಿಯೋಟೈಪಿಕ್ ಬಿಹೇವಿಯರ್, ರಿಪಿಟೇಟಿವ್ ಸ್ಟೀರಿಯೋಟೈಪಿಕ್ ಬಿಹೇವಿಯರ್ ಅಂತ ಸ್ಟೀರಿಯೋಟೈಪಿಕ್ ಬಿಹೇವಿಯರ್, ಸೇಮ್ ವಿತೌಟ್ ಪರ್ಪಸ್, ಕೈ ಆಡ್ಸೋದು ಇಲ್ಲ ಕಾಲ್ ಆಡ್ಸೋದು, ಅದೇ ತರ ಅದೇ ಪ್ಯಾಟರ್ನ್ ಫಾಲೋ ಮಾಡ್ತಾರೆ ಯಾವಾಗ್ಲೂ. ಇಲ್ಲ ಬಾಡಿ ಶೇಕ್ ಮಾಡೋದು, ಇಲ್ಲ ನಾಲ್ಗೆ ಆಚೆ ತೆಗ್ದು ಮಾಡೋದು, ಅಥವಾ ಏನೋ ಒಂದು ವಸ್ತುನ ಅದೇ ತರ ತಿರುಗಿಸೋದು. ಇಟ್ ಈಸ್ ವೆರಿ ಕ್ಯಾರೆಕ್ಟರಿಸ್ಟಿಕ್, ಇಟ್ ವಿಲ್ ಬಿ ಲೈಕ್ ದಿ ಸೇಮ್ ರಿಚುಯಲಿಸ್ಟಿಕ್ ಬಿಹೇವಿಯರ್, ಇದೇ ಥರ ಮಾಡ್ತಾ ಇರ್ತಾರೆ. ಸೊ ಇದೊಂದು. ಆಮೇಲೆ ನಾನಾಗಲೇ ಹೇಳ್ದಂಗೆ ಮಗು ಬೇರೆಯವ್ರ ಜೊತೆ ಬೆರೆಯಲ್ಲ, ಮಾತು ತುಂಬ ಕಮ್ಮಿ ಆಡ್ತಾ ಇರೋದು. ಆಮೇಲೆ ಬುದ್ಧಿಮಾಂದ್ಯತೆ ಇದ್ದ ಪಕ್ಷದಲ್ಲಿ ಮಗುಗೆ ಅರ್ಥ ಆಗ್ತಾ ಇರಲ್ಲ ಏನು ನಡೀತಾ ಇದೆ, ಏನಾಗ್ತಾ ಇದೆ, ಇವ್ರೇನಕ್ಕೆ ಬಂದಿದ್ದಾರೆ, ಲೈಕ್ ಸ್ಕೂಲ್ಗೆ ಏನಕ್ಕೆ ಬರ್ತಾ ಇದ್ದೀನಿ ಏನು ಗೊತ್ತಾಗಲ್ಲ ಮಗುಗೆ. ಸೊ ಅಲ್ಲೋಗಿ ಕೂರಿಸ್ತಾರೆ, ಅದಿರುತ್ತೆ, ಮತ್ತೆ ಬರುವಾಗ ಕರ್ಕೊಂಡು ಬರುತ್ತೆ, ಇಷ್ಟೇ ಇರುತ್ತೆ ಹೊರತು ಮಗುದು ಯಾವುದೇ ಇನ್ವಾಲ್ವ್ಮೆಂಟ್ ಇರಲ್ಲ. ಸೊ ನಮ್ಮ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅಧ್ಯಾಪಕರು ಅದನ್ನು ಗಮನಿಸಬೇಕು. ಹೌದು, ಗಮನಿಸಬೇಕು. ಆಮೇಲೆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಇರಲ್ಲ, ಇದು ಮಾಡಬೇಡ ಮಾಡು, ಯೂಶಲಿ ಸೈಲೆನ್ಸ್ ಅಂದ ತಕ್ಷಣ ಸುಮ್ಮನಾಗೋದು. ಬಟ್ ಈ ಮಗು ಅದಕ್ಕೆ ಇದಕ್ಕೇನು ಮ್ಯಾಟರ್ ಆಗಲ್ಲ, ಅದ್ರ ಪಾಡ್ಗದಿರುತ್ತೆ. ಸೊ ನಾವು ಕೊಟ್ಟ ಸೂಚನೆಗಳನ್ನ ಸ್ವೀಕರಿಸೋದಿಲ್ಲ, ಅನುಗುಣವಾಗಿ ಅದು ವರ್ತಿಸೋದಿಲ್ಲ. ಹೌದು, ಅದಕ್ಕೆ ಅನುಗುಣವಾಗಿ ವರ್ತಿಸೋದಿಲ್ಲ. ಮತ್ತೆ ನೀವು ಆಟದ ಬಗ್ಗೆ ಹೇಳಿದ್ರಿ, ಆಟಿಕೆಗಳ ಬಗ್ಗೆ, ಪ್ಲೇ ಮೆಟೀರಿಯಲ್ಸ್ ಬಗ್ಗೆ, ಅದು ಅದೇ ರಿಪಿಟೇಟಿವ್ ಆ್ಯಕ್ಟನ್ನು ಮಾಡುತ್ತೆ ಅದನ್ನು. ಹೌದು, ಅದ್ರ ಒಂದು ಪ್ಯಾಟರ್ನ್ ಇರುತ್ತೆ, ವಸ್ತುಗಳನ್ನ ಜೋಡಿಸೋ ರೀತಿ ಆಗಲಿ, ವಸ್ತುಗಳು ಇಡೋ ರೀತಿ ಆಗಲಿ. ಈಗ ಆ ಪ್ಯಾಟರ್ನ್ ಚೇಂಜ್ ಆಯಿತು ಅಂದರೆ ಆ ಮಕ್ಳಿಗೆ ತುಂಬ ಕೋಪ ಬರುವಂಥದ್ದು. ಇದು ತಮಾಷೆ ಅನಿಸುತ್ತೆ ಮೇಡಮ್. ನಾವು ಆಟಿಕೆಗಳ ಬಗ್ಗೆ ಓದಿದಾಗ ಅಥವಾ ಅದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೊರಟಾಗ ಮಗು ಆಟಿಕೆಗಳನ್ನು, ನಾವು ಕೊಟ್ಟ ಆಟಿಕೆಗಳನ್ನು ಮುರಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗುತ್ತೆ, ಅದನ್ನು ಯಥಾಸ್ಥಿತಿಯಲ್ಲಿ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಲ್ಲ. ವಸ್ತುಗಳು ಯಾಕೆ ಅಂತಂದ್ರೆ ಮುರಿಯೋದಕ್ಕೆ. ಹೌದು, ಮಕ್ಕಳು ಅವ್ರು ಕೇರ್ ಮಾಡಲ್ಲ ಅದು ಹೆಂಗಿರುತ್ತೋ ಅದು. ಬಟ್ ಈ ಮಕ್ಕಳು ಆ ಥರ ಇರಲ್ಲ, ಬರೀ ಅವ್ರ ವಸ್ತುಗಳಲ್ಲ, ಅವ್ರು ಕೆಲವು ಜಾಗಗಳನ್ನ ಮನೇಲಿ ಇಷ್ಟಪಟ್ಟಿದ್ರೆ ಆ ಜಾಗ ಹಾಗೇ ಇರಬೇಕು, ಒಂದು ಸ್ವಲ್ಪನೂ ಬದಲಾಗೋಗಿಲ್ಲ. ಆಮೇಲೆ ಸ್ಟಿಮ್ಯುಲೇಷನ್ಗೆ ರಿಯಾಕ್ಟ್ ಮಾಡೋ ರೀತಿ, ನಾನು ಆಗಲೇ ಹೇಳ್ದಂಗೆ, ಇಲ್ಲ ಹೈಪೋ ಆಕ್ಟಿವಿಟಿ ಆರ್ ಹೈಪರ್ ಆಕ್ಟಿವಿಟಿ ಫಾರ್ ಅ ಸ್ಟಿಮ್ಯುಲಸ್, ಶಬ್ದ ಆಗಿರ್ಬೋದು, ಸ್ಪರ್ಶ ಆಗಿರ್ಬೋದು, ತೀವ್ರವಾಗಿ ಅಥವಾ ಏನು ರಿಯಾಕ್ಷನ್ನೇ ಇಲ್ಲದೆ. ಇಂದ್ರಿಯಗಳೆಲ್ಲ ಅವ್ರು ಕರೆಕ್ಟ್ ಆಗಿರ್ತವೆ ಆಟಿಸಮ್ ಮಕ್ಕಳು. ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ಲಿಸನಿಂಗ್, ದಿ ಸೆನ್ಸರಿ ಪರ್ಸೆಪ್ಷನ್ ವಿಲ್ ಬಿ ಫೈನ್, ಚೆನ್ನಾಗಿರುತ್ತೆ. ಒಂದೇ ಪ್ರಾಬ್ಲಮ್ ಇದು. ಬಹುಶಃ ಈ ಆಟಿಸಮ್ಗೆ ಏನಾದರೂ ಕಾರಣಗಳನ್ನೇನಾದರೂ ಐಡೆಂಟಿಫೈ ಮಾಡಿದ್ರು? ಹೌದು, ಕಾರಣಗಳು ಹಲವಿದೆ ಸರ್. ಒಂದು ಜೆನೆಟಿಕ್ ಬೇಸಿಸ್ ಅಲ್ಲಿ ಇದೆ. ಜೆನೆಟಿಕ್ ಬೇಸಿಸ್ ಅಂದರೆ ವಂಶ ಪರಂಪರೆಯಾಗಿ ಬಂದಿರೋ ಸಾಧ್ಯತೆಗಳಿದೆ. ಮಗು ತಾಯಿ ಗರ್ಭದಲ್ಲಿರುವಾಗ ಕೆಲವು ಮೆಟರ್ನಲ್ ಇನ್ಫೆಕ್ಷನ್ಸ್ ತಾಯಿಗೆ ಆಗಿದ್ದಾಗ ಮಗು ಬ್ರೈನ್ಗೆ ಎಫೆಕ್ಟ್ ಆಗಿ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಮಗು ಡೆವಲಪ್ಮೆಂಟಲ್ ಲೈಕ್ ಏನಂತಾರೆ, ದಿ ಪ್ಯಾಟರ್ನ್ ಈಗ ನಡೀತಾ ಇರುವಾಗ ಸಹಜ ಮೈಲ್ ಸ್ಟೋನ್ಸ್, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ಸ್ ಅಂತ ಏನಂತೀವಿ, ಆ ಮೈಲ್ ಸ್ಟೋನ್ಸು ಕೆಲವು ಸತಿ ಡಿಲೇ, ಕೆಲವು ನಾರ್ಮಲ್ ಮಕ್ಳಿಗೂ ಕೆಲವು ಡಿಲೇ ಆಗಿ, ಲೈಕ್ ಕೆಲವರು ನಿಧಾನಕ್ಕೆ ಮಾತು ಕಲಿಯೋದು ಇದು ಆ ಥರ ಆಗಿರುತ್ತೆ. ಬಟ್ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಯೂಶಲಿ ಐಡೆಂಟಿಫೈ ಮಾಡುವಂಥ ಫಿಸಿಕಲ್ ಅಬ್ನಾರ್ಮಾಲಿಟೀಸ್ ಕಾಣಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ಏನಾದರೂ ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ಇದು ಬರೋ ಸಾಧ್ಯತೆ ಇದೆ ಅನ್ನುವಂಥ ರಿಸಲ್ಟ್ಸ್ ಏನಾದರೂ ಇದೆ. ಅಕಸ್ಮಾತು ಅವ್ರಿಗೆ ಏನಾದ್ರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಬರೋ ಚಾನ್ಸಸ್ ಇದೆ ಸರ್. ಸೊ ರಿಲೇಶನ್ಶಿಪ್, ಮ್ಯಾರೇಜ್, ಕನ್ಸಾಂಗ್ವಿನಸ್ ಮ್ಯಾರೇಜಲ್ಲಿ ಅನ್ನೋದಕ್ಕಿಂತ ಅಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಇರಬೇಕು. ಆಮೇಲೆ ಗಂಡು ಮಕ್ಕಳಲ್ಲಿ ಜಾಸ್ತಿ ಪ್ರಿಪಾಂಡ್ರೆನ್ಸ್ ಇರುತ್ತೆ, ಮೇಲ್ ಪ್ರಿಪಾಂಡ್ರೆನ್ಸ್ ಜಾಸ್ತಿ ಇದೆ ಹೆಣ್ಮಕ್ಳಿಗೆ ಹೋಲಿಸಿದ್ರೆ. ಆಟಿಸಮ್ ಗಂಡು ಮಕ್ಕಳಿಗೆ ಜಾಸ್ತಿನಾ? ಸ್ವಲ್ಪ ಗಂಡು ಮಕ್ಕಳಲ್ಲಿ ರೇಷಿಯೋ ಇಸ್ ಲಿಟಲ್ ಹೈಯರ್. ಅಚ್ಚಾ, ಇದು ತಮಾಷೆ. ಅದು
ಸರಿ ಮೇಡಮ್, ಒಂದು ಜೆನೆಟಿಕ್ಕು, ಇನ್ನೊಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ? ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಫ್ಕೋರ್ಸ್ ನೀವು ಆಗಲೇ ಹೇಳ್ದಂಗೆ ಒಂಟಿತನ ಒಂದು ಕಾರಣ ಆಗಿರ್ಬೋದು. ಅಂದರೆ ಆ ಮಗು ಎಷ್ಟು ಪ್ರಪಂಚನ ನೋಡ್ತಾ ಇದೆ. ನಮ್ಮ ಸಿಂಗಲ್ ಚೈಲ್ಡ್ ಫ್ಯಾಮಿಲಿಗಳ ಬಗ್ಗೆ ಮಾತಾಡ್ತೀವಲ್ಲ ಮೇಡಮ್. ಸಿಂಗಲ್ ಚೈಲ್ಡ್ ಫ್ಯಾಮಿಲಿ ಅನ್ನೋದಕ್ಕಿಂತ ಹೌ ಸೋಷಿಯಲಿ ದಿ ಫ್ಯಾಮಿಲಿ ಈಸ್ ಕನೆಕ್ಟೆಡ್. ಮಗು ಒಂದೇ ಮಗು ಅನ್ನೋದಕ್ಕಿಂತ ಮಗು ಎಷ್ಟು ಸಮಾಜದ ಜೊತೆ ಅಥವಾ ಆ ಫ್ಯಾಮಿಲಿ ಎಷ್ಟು ಸಮಾಜದ ಜೊತೆ ಬೆರೀತಾ ಇದ್ದಾರೆ ಅಂತ, ಅವ್ರಿಗೆ ಎಲ್ಲರದ್ದು ಸಂಬಂಧಗಳು ಗೊತ್ತಿದ್ದು, ಸ್ಕೂಲಲ್ಲೂ ವೆರಿ ಅರ್ಲಿ ಸೋಷಿಯಲೈಸ್ ಆದರೆ ಇಟ್ ಈಸ್ ಮಚ್ ಬೆಟರ್. ಬಟ್ ಡೆಫಿನೆಟಿವ್ ಕಾಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ಕ್ಯಾನ್ ಆಟ್ರಿಬ್ಯೂಟ್. ಅರ್ಲಿ ಮ್ಯಾರೇಜ್ ಏನಾದರೂ ಫ್ಯಾಕ್ಟರ್ಸ್ ಇದೆಯಾ ಮೇಡಮ್? 18, 15, 16 ವರ್ಷಕ್ಕೆ ಮದುವೆ ಆದರೆ ಆ ಥರದಲ್ಲಿ ಒಂದು ಅನ್ನೋದಕ್ಕಿಂತ ಇನ್ಫ್ಯಾಕ್ಟ್ ಲೇಟ್ ಮೆಟರ್ನಲ್ ಏಜ್ ಕ್ಯಾನ್ ಬಿ ಪ್ರಿಡಿಸ್ಪೋಸಿಂಗ್ ಟು ಜೆನೆಟಿಕ್ ಫ್ಯಾಕ್ಟರ್ಸ್. ಅಂದರೆ ಕೆಲವು ಜೆನೆಟಿಕ್ ಡಿಸಾರ್ಡರ್ಸ್ ಏನಿದೆ ಅದು ತಾಯಿಯ ವಯಸ್ಸು ಜಾಸ್ತಿ ಆದ್ಮೇಲೆ ಅವರು ಗರ್ಭಧಾರಣೆ ಮಾಡಿದ್ರೆ ಬರುತ್ತೆ ಅನ್ನುವಂಥದ್ದು ಒಂದು ರಿಪೋರ್ಟ್ ಹೇಳುತ್ತೆ. ಇಟ್ ಇಸ್ ಜನರಲ್ ಫಾರ್ ಆಲ್ ಜೆನೆಟಿಕ್ ಡಿಸಾರ್ಡರ್ಸ್. ಆಲ್ ಜೆನೆಟಿಕ್. ಅದೇನೇನಾದರೂ ಏಜ್ನ ಐಡಿಯಲ್ ಏಜ್ ಫಾರ್ ಪ್ರೆಗ್ನೆನ್ಸಿ ಯೂಶಲಿ 20 to 24 ಇಸ್ ವಾಟ್ ಕನ್ಸರ್ನ್. ಬಟ್ ಈಗೆಲ್ಲ ಮದುವೆ ಆಗೋದೇ 24. ಸೊ ಮತ್ತೆ ಇದೇನು ಆಶ್ಚರ್ಯದ ವಿಷಯ ಅಲ್ಲ, ಮದುವೆ ಆದಮೇಲೂ ಡೆಲಿಬರೇಟ್ ಆಗಿ ಅದನ್ನು ಇಶ್ಯೂಸ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳುವಂಥ ಟೆಂಡೆನ್ಸಿ ತುಂಬ ಜಾಸ್ತಿ ಆಗ್ತಾ ಇದೆ. ದಿಸ್ ಇಸ್ ಆಟಿಸಮೇ ಅಂತಲ್ಲ, ಇನ್ ಜನರಲ್ ಫಾರ್ ಆಲ್ ಜೆನೆಟಿಕ್ ಡಿಸಾರ್ಡರ್ಸ್ ಇಟ್ ಈಸ್ ಬೆಟರ್ ಟು ಹ್ಯಾವ್ ಚೈಲ್ಡ್ ಬಿಫೋರ್ 30 years. ಬಿಫೋರ್ 30 years. ಇನ್ನು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ನೀವು ಹೇಳೋ ಥರದಲ್ಲಿ 28ಕ್ಕಿಂತ ಮೊದಲೇ ಮಗು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. 30 ವರ್ಷದೊಳಗಾದರೂ ಅಟ್ಲೀಸ್ಟ್ ಪ್ರಸ್ತುತದಲ್ಲಿ. ಇದಕ್ಕೆ ನಾವು ಪರಿಹಾರಗಳನ್ನು ಕುರಿತು ಯೋಚನೆ ಮಾಡಿದಾಗ ಏನೇನು ಪರಿಹಾರಗಳನ್ನು ಸೂಚಿಸ್ಬೋದು ಮೇಡಮ್? ಮೊದಲು ಹೇಗೆ ಆ ಮಗುನ ಆಟಿಸಮ್ ಟೆಂಡೆನ್ಸಿಯಿಂದ ಮೇನಿಯಾದಿಂದ ಹೊರಗೆ ತರ್ಬೋದು? ಒಂದು ಮನೆಯಲ್ಲಿ ಒಂದು ಏನು ಅಂತಂದರೆ ಫಸ್ಟ್ ಐಡೆಂಟಿಫೈ ಮಾಡಬೇಕು ಸರ್. ಫಸ್ಟ್ ಐಡೆಂಟಿಫೈ ಮಾಡಬೇಕು. ಪೇರೆಂಟ್ಗೆ ಮತ್ತು ಟೀಚರ್ಗೆ ಟ್ರೈನಿಂಗ್ ಇರಬೇಕು. ಐಡೆಂಟಿಫೈ ಅಫ್ಕೋರ್ಸ್ ಟೀಚರ್ಸ್ಗೆ ವಿ ಕ್ಯಾನ್ ಟ್ರೈನ್ ಈ ಥರ ಮಕ್ಕಳನ್ನ ಐಡೆಂಟಿಫೈ ಮಾಡೋದು. ಪೇರೆಂಟ್ಸ್ಗೆ ಅವ್ರದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಥವಾ ಮ್ಯಾಕ್ಸಿಮಮ್ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಪೇರೆಂಟ್ಸ್ ಯೂಶಲಿ ಬರ್ತಾರೆ, ದೇ ವಿಲ್ ಓನ್ಲಿ ಕಮ್ ಬಿಕಾಸ್ 2-3 years ಆದ್ರೂ ದೇರ್ ಆರ್ ಲಾಟ್ ಆಫ್ ಚೇಂಜಸ್. ಮಗುವಲ್ಲಿ ಮಗು ಒಂದು ಸ್ವಲ್ಪ ವಿಚಿತ್ರ ಅನ್ಸೋಕ್ಕೆ ಅವ್ರಿಗೆ ಶುರು ಆಗುತ್ತೆ. ಒಂದು ಮಾತು ಬರ್ತಾ ಇಲ್ಲ ಅಂತ ಬರೋ ಮಕ್ಕಳುಗಳ ಪೇರೆಂಟ್ಸ್ ಜಾಸ್ತಿ. ಬಟ್ ಈ ಥರದ ಕೇಸ್ಗಳು ಬರ್ತಾ ಇದ್ದಾವೆ ಮೇಡಮ್? ಬರ್ತಾರೆ ಸರ್, ಬರ್ತಾರೆ. ಹಾಗಾದರೆ ಪೇರೆಂಟ್ಸ್ಗೆ ಅದನ್ನು ಐಡೆಂಟಿಫೈ ಮಾಡೋದು ಹೇಳ್ಕೊಡ್ಬೇಕು. ಒಂದು ನಾನು ಆಗಲೇ ಹೇಳ್ದಂಗೆ ಹೈ ಫಂಕ್ಷನಿಂಗ್ ಆಟಿಸಮು ಇರುತ್ತೆ, ಲೋ ಫಂಕ್ಷನಿಂಗ್ ಆಟಿಸಮು ಇರುತ್ತೆ. ಆಮೇಲೆ ಆಟಿಸಮಲ್ಲೂ ಇಟ್ಸ್ ನಾಟ್, ಅದನ್ನೇ ಫಸ್ಟೇ ಹೇಳಿದ್ದು ನಾನು, ಇಟ್ಸ್ ಅ ಸ್ಪೆಕ್ಟ್ರಮ್. ಇದರಲ್ಲಿ ರೆಡ್ ಸಿಂಡ್ರೋಮ್, ಹೆಲ್ಲರ್ ಸ್ಪೆಕ್ಟ್ರಮ್ ಇದೆ, ಆಸ್ಪರ್ಜರ್ಸ್, ಹೆಲ್ಲರ್ಸ್, ರೆಡ್ಸ್ ಅಂತ. ಸೊ ಇಟ್ಸ್ ನಾಟ್ ಜಸ್ಟ್ ಒನ್ ಇದು ಅಂತಲ್ಲ, ದೇರ್ ಆರ್ ಮೆನಿ ಡಿಫ್ರೆನ್ಸಸ್. ಅದ್ರ ಡೀಟೇಲ್ಸ್ ಡಿಸ್ಕಸ್ ಮಾಡೋದು ಬೇಡ. ಬಟ್ ಸರಣಿ ನೀವು ಹೇಳ್ದಂಗೆ ಇಟ್ ಈಸ್ ಅ ಸ್ಪೆಕ್ಟ್ರಮ್. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತಲೇ ಕರೆಯೋದು. ಸೊ ಐಡೆಂಟಿಫೈ ಮಾಡಿ ಒಂದು ನಾವು ಅದಕ್ಕೆ ಸ್ಕ್ರೀನಿಂಗ್ ಮಾಡ್ತೀವಿ. ಫಸ್ಟ್ ಮಗುಗೆ ನಾವು ಕೆಲವು ಟೆಸ್ಟ್ಗಳನ್ನ ಮಾಡ್ತೀವಿ. ಪ್ಲಸ್ ಮಗು IQ ಅಸೆಸ್ಮೆಂಟ್ ಮಾಡ್ತೀವಿ. ಮಗುನ EQ ಏನಾದರೂ ಅಸೆಸ್ ಮಾಡ್ತೀರಾ? EQ ಆ ಟೆಸ್ಟಲ್ಲಿ EQ ಇದ್ದೇ ಇರುತ್ತೆ. ಎಸ್ ಬಿಕಾಸ್ ಎಮೋಷನಲ್ ರಿಲೇಟೆಡ್ನೆಸ್ ಇಸ್ ಆಲ್ಸೋ ಸೋಷಿಯಲ್ ರಿಲೇಟೆಡ್ನೆಸ್ ಇಸ್ ದಿ ಸಿಂಪ್ಟಮ್. ವಿ ಡೆಫಿನೆಟ್ಲಿ ನಾವು ಸಾಮಾನ್ಯವಾಗಿ IQ-ನಲ್ಲೇ ಓಡಾಡ್ತಾ ಇದ್ವಿ. ಗೋಲ್ಮನ್ ಬಂದ್ಮೇಲೆ EQ-ನ ಜಾಸ್ತಿ ಪ್ರೊಜೆಕ್ಟ್ ಮಾಡ್ತಾ ಇದ್ವಿ. ಈಗ SQ-ನೂ ಕೂಡ ಸೋಷಿಯಲ್ ಇಂಟೆಲಿಜೆಂಟ್ ಕೋಶೆಂಟ್ನೂ ಇದೆ, ಮಾತಾಡ್ತಾ ಇದ್ದೇವೆ. ಬಟ್ ಈ ಮಕ್ಕಳಲ್ಲಿ ಬೇಸಿಕಲಿ ಬಿಕಾಸ್ ಇಟ್ಸ್ ವೆರಿ ಅರ್ಲಿ ಆ ಮಗುಗೆ ಕೋಶೆಂಟ್ ಅಂತ ಕೊಡೋದಕ್ಕಿಂತ, ಬಟ್ ಡೆಫಿನೆಟ್ಲಿ IQ ಆ್ಯಂಡ್ ಆಟಿಸಮ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದ ನಂತರ we will find out whether it's a high functioning autism or a low functioning autism ಅಂತ. ಲೋ ಫಂಕ್ಷನಿಂಗ್ ಆಟಿಸಮ್ ಇದ್ದಾಗ ದೇ ಕ್ಯಾನ್ ಕಂಟಿನ್ಯೂ ಇನ್ ದಿ ಸೇಮ್ ಸ್ಕೂಲ್, ಅದೇ ಸ್ಕೂಲಲ್ಲಿ, ಬಟ್ ಸ್ಪೆಷಲ್ ಅಟೆನ್ಷನ್ ಬೇಕಾಗುತ್ತೆ ಅಥವಾ ಎಕ್ಸ್ಟ್ರಾ ಮೋಟಿವೇಶನ್ ಆ್ಯಂಡ್ ಕೋಚಿಂಗ್ ಬೇಕಾಗುತ್ತೆ ಮಕ್ಕಳಿಗೆ. ಆ ಟೀಚರ್ ಟು ಸ್ಟೂಡೆಂಟ್ ರೇಷಿಯೋ ಏನಿರುತ್ತೆ, ಲೈಕ್ 30 ಜನಕ್ಕೆ ಒಂದು ಕ್ಲಾಸ್ ಟೀಚರ್ ಅಥವಾ 35 ಜನಕ್ಕೆ ಒಂದು ಕ್ಲಾಸ್ ಟೀಚರ್ ಅಂತ ಇರುವಾಗ
ಈ ಮಕ್ಕಳಲ್ಲಿ ಇಟ್ ಕಮ್ಸ್ ಟು ಲೈಕ್ ಈ ಮಗುಗೆ ಒಂದು ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಕೊಡಬೇಕು, ಅಥವಾ ಈ ಥರ ಮಕ್ಕಳಿದ್ರೆ ಒನ್ ಟೀಚರ್ ಫಾರ್ 3 or 4. ಮತ್ತೆ ಈ ಮಗುಗೆ ನಾವು ಸ್ಪೆಷಲ್ ಅಟೆನ್ಷನ್ ಆ್ಯಸ್ ಎ ಟೀಚರ್ ನಾವು ಕೊಟ್ಬಿಡ್ತೀವಿ ಮೇಡಮ್. ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳದೇ ಇರೋ ಪೇರೆಂಟ್ಸು ಇರ್ತಾರೆ. ನಮ್ಮ ಮಗುನ ಯಾಕೆ ಹಂಗೆ ಮಾಡ್ತಾ ಇದ್ದೀರಿ ಅಂತೇಳಿ. ಅದು ಪೇರೆಂಟ್ಸ್ ಸೈಕೋ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪೇರೆಂಟ್ಸ್ಗೆ ಫಸ್ಟ್ ಅಕ್ಸೆಪ್ಟ್ ಹೇಳಬೇಕು. ನಾವು ಹೇಳ್ತೀವಿ ಪೇರೆಂಟ್ಸ್ ಕೌನ್ಸಿಲಿಂಗ್ ಓನ್ಲಿ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಈ ಕಂಡೀಷನ್ ಇದೆ, ಈ ಥರ ಮಗುಗೆ ಇದು ಬೇಕಾಗತ್ತೆ ಅಂತ. ಇದು ನಾರ್ಮಲ್, ಏನು ಮಗು ತೊಂದರೆ ಇಲ್ಲ ಅಂದ್ರೆ. ಈಗ ಮಕ್ಕಳಿಗೆ ಆಟಿಸಮ್ ಒಳಗೊಂಡಿರುವಂಥ ಮಕ್ಕಳಿಗೆ, ಆಟಿಸಮ್ನಿಂದ ಕಾಡ್ತಾ ಇರುವಂಥ ಮಕ್ಕಳಿಗೆ ನಾವು ಮೆಡಿಕೇಶನ್ಸ್ಗೆ ಹೋಗೋಕೆ ಮುನ್ನ, ಕರೆಕ್ಟ್, ನೆಕ್ಸ್ಟ್ ಈಗ ಅದೇ ಹೇಳ್ತಾ ಇದ್ದೆ, ಮೆಡಿಕೇಶನ್ಗೆ ಹೋಗೋಕೆ ಮುನ್ನ ಈ ಥರದ ಎಕ್ಸರ್ಸೈಸಿಂಗ್ ಬೇಸ್ಡ್ ಟ್ರೀಟ್ಮೆಂಟ್ ಬಹಳ ಪ್ರಿಡಾಮಿನೆಂಟು. ಹೌದು, ಇದರಿಂದಲೇ ಅದನ್ನು ಹೊರಗೆ ತರಬಹುದು. ಹೌದು, ವಿ ಕ್ಯಾನ್ ಗಿವ್ ಸ್ಪೆಷಲ್ ಅಟೆನ್ಷನ್ ಆ್ಯಂಡ್ ದೇ ವಿಲ್, ಮೇನ್ ಪರ್ಪಸ್ ಆಫ್ ದಿ ಟ್ರೀಟ್ಮೆಂಟ್ ಅವರು ನಾರ್ಮಲ್ ಸೊಸೈಟಿಗೆ ಹೊಂದ್ಕೊಳ್ಳೋಂಗೆ ಮಾಡಬೇಕು, ನಾರ್ಮಲ್ ಸೊಸೈಟಿಗೆ ಹೊಂದ್ಕೊಳ್ಳೋಂಗೆ ಮಾಡೋದು. ದಿಸ್ ಕ್ಯಾನ್ ಬಿ ಡನ್. ಬಟ್ ಯೂಶಲಿ ಮಕ್ಕಳು ನಮ್ಮ ಹಾಸ್ಪಿಟಲ್ಗೆ ಬರೋಷ್ಟೊತ್ತಿಗೆ ಮಕ್ಕಳಿಗೆ ಬಿಹೇವಿಯರಲ್ ಡಿಸ್ಟರ್ಬೆನ್ಸ್ ಶುರು ಆಗೋಗಿರೋದು, ತುಂಬ ಕೋಪ ಮಾಡ್ಕೊಳ್ಳೋದು, ಅತಿರೇಕಕ್ಕೆ ಹೋದಾಗ ನಾವು ನಿಮ್ಮ ಹತ್ರ ಬರೋದು. ಸೊ ಆ ಥರ ಬಿಹೇವಿಯರಲ್ ಇಶ್ಯೂಸ್ ಇದ್ದಾಗ ಮಕ್ಕಳಿಗೆ ನಾವು ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಮೆಡಿಸಿನ್ಸ್ ಕೊಟ್ಟು ಅವರು ಫಸ್ಟ್ ಆ ಕೋಪ ಅಥವಾ ನಿದ್ದೆ ಇರೋ ತೊಂದರೆ ಇರ್ಬೋದು, ಅಥವಾ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದು. ಕೆಲವು ಸತಿ ಯಾರಾದರೂ ಬಂದಾಗ ಸಡನ್ ಟ್ಯಾಂಟ್ರಮ್ಸ್ ತೋರಿಸ್ತಾರೆ, ಅಥವಾ ಅವ್ರಿಗೆ ಚೇಂಜನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿ ಏನೂ ಗೊತ್ತಾಗಲ್ಲ. ಆವಾಗ ಹೇಳಿದ್ರೂ ಅರ್ಥ ಆಗದೆ ಇರೋ ಸಂದರ್ಭದಲ್ಲಿ ಮಾತ್ರನೇ ಕೆಲಸ ಮಾಡ್ತಾರೆ. ಸೊ ಮೆಡಿಸಿನ್ಸ್ ಕೊಟ್ಟು ಅವ್ರ ಬಿಹೇವ್ರಲ್ನ ಕಂಟ್ರೋಲ್ ಮಾಡಿ ನಂತರ ಅವ್ರಿಗೆ ಈ ಎಜುಕೇಷನ್, ಸ್ಪೆಷಲ್ ಎಜುಕೇಷನ್ ಆ್ಯಂಡ್ ದಿ ಥೆರಪೀಸ್. ನಾವು ಹೀಗೆ ಕನ್ಸಾಲಿಡೇಟ್ ಮಾಡ್ಬೋದಾ ಮೇಡಮ್ ನಮ್ಮ ಚರ್ಚೆಯನ್ನು? ಒಂದು, ಆ ಮಗು ಎಷ್ಟು ಪ್ರತಿಕ್ರಿಯಾತ್ಮಕವಾಗಿದೆ, ರಿಯಾಕ್ಷನರಿ ಆಗಿದೆ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ. ತಾಯಿ, ಅಪ್ಪ, ಅಮ್ಮ, ಮನೇಲಿರೋರು, ಅಧ್ಯಾಪಕರು, ಒಂದು ರಿಯಾಕ್ಷನರೀಸ್. ಎರಡನೇದು ರೆಸಿಪ್ರೊಕೇಟಿವ್ನೆಸ್ಸು, ಪರಸ್ಪರಾನುಕ್ರಿಯೆಯಲ್ಲಿ ಮಗು ಎಷ್ಟು ಮುಂದಕ್ಕೆ ಬರ್ತಾ ಇದೆ ಅಂತ. ಆಟಿಸಮ್ ಒಳಗೊಂಡ ಮಕ್ಕಳು ರೆಸಿಪ್ರೊಕೇಟೇ ಆಗಿರಲ್ಲ, ರಿಯಾಕ್ಷನರೀಸ್ ಆಗಿರಲ್ಲ. ಬೇಸಿಕಲಿ ರಿಯಾಕ್ಷನರೀಸ್ ಇಲ್ಲ ಅಂದ ತಕ್ಷಣ ರೆಸಿಪ್ರೊಕೇಟಿವ್ನೆಸ್ ಇಲ್ಲ. ಮತ್ತು ಮೂರನೇದಾಗಿ ಎಲ್ಲ ವಸ್ತುಗಳನ್ನು ಯಥಾಸ್ಥಿತಿಯಲ್ಲೇ ಇರೋದಕ್ಕೆ ಬಯಸ್ತವೆ. ಮಕ್ಕಳ ಸಹಜ ಗುಣ ಅವುಗಳನ್ನು ಸ್ಪಾಯಿಲ್ ಮಾಡೋದು. ಡಿಸ್ಟ್ರಕ್ಷನ್ ಈಸ್ ದ ಕ್ವಾಲಿಟಿ ಆಫ್ ಚೈಲ್ಡ್ ಅಂತ ಸೈಕಾಲಜಿನಲ್ಲಿ ಗುರುತಿಸ್ತಾರೆ. ಅದು ಇರೋ ವಸ್ತುನ ಬ್ರೇಕ್ ಮಾಡೋದಕ್ಕೆ ಅದು ಇಷ್ಟಪಡುತ್ತೆ. ಸೊ ಈ ಥರದ ಲಕ್ಷಣಗಳನ್ನು ಒಂಚೂರು ಗಮನಿಸಿ ಎನ್ನುವಂಥದ್ದು ಪೇರೆಂಟ್ಸ್ಗೆ ಮತ್ತು ಶಿಕ್ಷಕರಿಗೆ. ಮೇನ್ ಕಮ್ಯುನಿಕೇಷನ್, ರಿಪಿಟೇಟಿವ್ ಬಿಹೇವಿಯರ್, ಎಮೋಷನಲ್ ರಿಲೇಟೆಡ್ನೆಸ್, ನೀವು ಹೇಳ್ದಂಗೆ. ಮತ್ತು ಕಮ್ಯುನಿಕೇಷನ್ ಬಗ್ಗೆ ನಾವು ಬಹಳ ಪ್ರಿಡಾಮಿನೆಂಟಾಗಿ ಮಾತಾಡ್ತಾ ಇದ್ದೀವಿ 10 ನಿಮಿಷದಿಂದ. ಕಮ್ಯುನಿಕೇಷನ್ ನಮಗೆ ಬರೋದೇ ಒಂದು ಸಂಸರ್ಗದಿಂದ, ಒಂದು ರಿಲೇಷನ್ಶಿಪ್ನಿಂದ. ಕಮ್ಯುನಿಕೇಷನ್ ಬೇಸಿಕಲಿ ಏನ್ ಇಮಿಟೇಟಿವ್ ಫ್ಯಾಕ್ಟರ್ ಅಂತಲೇ ನಾವು ಕರೆಯೋದು, ಅನುಕರಣೀಯವಾದ ಇದು ಅಂತ. ಅನುಕರಣೆ ಮಾಡೋದಕ್ಕೆ ನಾವು ಮಗುಗೆ ಅವಕಾಶನೇ ಕೊಡ್ತಾ ಇಲ್ವಲ್ಲ ಮೇಡಮ್. ಯಾಕೆಂದರೆ ಮಗು ಜೊತೆ ನಾವು ವ್ಯವಹರಿಸೋದಕ್ಕೆ ಪುರುಷತೆ ಇಲ್ಲ. ಆಟಿಸಮ್ಗೆ ರಿಲೇಟೆಡ್ ಹೇಗೋ ಗೊತ್ತಿಲ್ಲ, ಮಗು ಜೊತೆ ಕನಿಷ್ಠ ಒಂದಷ್ಟು ಪ್ರಿಡಾಮಿನೆಂಟ್ ಟೈಮನ್ನು ತಂದೆ ತಾಯಿ ಮನೆಯಲ್ಲಿ, ಜನರಲಿ ಇಟ್ ಇಸ್ ಫಾರ್ ಆಲ್ ಚಿಲ್ಡ್ರನ್, ನಾಟ್ ಆಟಿಸಮ್, ನಾಟ್ ಆಟಿಸಮ್. ಮತ್ತು ಈ ಥರದ ಒಂದು ಟೈಮ್ ಆ್ಯಂಡ್ ಸ್ಪೇಸ್ ಆ್ಯಂಡ್ ಸ್ಪೇಸನ್ನು ಕೊಟ್ಟರೆ ಆಟಿಸಮನ್ನು ನಿಯಂತ್ರಿಸಲೂಬಹುದು. ಅದರಿಂದ ಒಂದು ಟೈಮ್ ಕೊಡಬೇಕು ಮಗುಗೆ, ನಮ್ಮೆಲ್ಲ ವ್ಯವಹಾರದ ಮಧ್ಯದಲ್ಲೂ ಕೂಡ. ಆನಂತರದಲ್ಲಿ ಆ ಮಗುವನ್ನು ಗಮನಿಸೋದು. ಆನಂತರದಲ್ಲಿ ಯಾವಾಗಲೂ ಕಾಯಿಲೆನ ಗುರುತಿಸೋದು ಬಹಳ ಮುಖ್ಯ ಟ್ರೀಟ್ಮೆಂಟ್ಗಿಂತ ಅನ್ನುವಂಥ ದೊಡ್ಡ ಸ್ಟೇಟ್ಮೆಂಟ್ ಹೇಳ್ತೀರಿ ನೀವು. ಹಾಗಾಗಿ ನಮಗೆ ಒಂದು ಸಣ್ಣ ಪ್ರಾಬ್ಲಮ್ ಆದರೂ ನಾವು ಹೋಗಿ ತೋರಿಸ್ಬಿಟ್ರೆ ನಿಮ್ಮಂಥವ್ರನ್ನ ಒಂದು ಅಧಿಕೃತತೆ ಬಂದ್ಬಿಡುತ್ತೆ ಅದಕ್ಕೆ. ಥ್ಯಾಂಕ್ ಯು ಮೇಡಮ್. ನಿಮ್ಮೆಲ್ಲ ಒತ್ತಡದ ನಡುವೆ ಬಂದು ನಮ್ಮ ಪರ್ವಾ ಟಿ ವಿಯವರಿಗೆ ಈ ಒಂದು ಸಹಾಯವನ್ನು ಮಾಡಿದ್ದೀರಿ. ನಿಮ್ಮ ಮಾತುಗಳ ಮೂಲಕ ಮಕ್ಕಳನ್ನು ಗಮನಿಸುವ, ಮಕ್ಕಳನ್ನು ಸೂಕ್ಷ್ಮವಾಗಿ ಅವಲೋಕಿಸುವ, ಮಕ್ಕಳ ಚಟುವಟಿಕೆಗಳನ್ನು ನಿಯಂತ್ರಿಸುವ ಮತ್ತು ಪ್ರೇರೇಪಿಸುವ. ಭಾಳ ತಮಾಷೆ ಅಂತಂದರೆ, ಒಂದು ಮಗುವನ್ನು ನಾವು ಸೂಚನೆ ಕೊಡ್ತೀವಲ್ಲ, ಇನ್ಸ್ಟ್ರಕ್ಷನ್ಸು, ಒಂದು ಮಗುವಿಗೆ ನಾವು ಕೊಡುವ ಸೂಚನೆಗಳು ಒಂದು ಗಂಟೆ ಅಥವಾ 3 ಗಂಟೆಯಲ್ಲಿ ಎಷ್ಟಿರ್ತವೆ ಅಂದರೆ, ಬೇಡ ಅನ್ನುವ ಸೂಚನೆಗಳೇ ಪ್ರಿಡಾಮಿನೆಂಟ್ ಆಗಿರ್ತವೆ. ಇದನ್ನು ಮಾಡುವಂಥ ಅನ್ನುವ ಸೂಚನೆಗಳು 110% ಇರುತ್ತೆ ಅಂಥೇಳಿ. ಆದ್ದರಿಂದ ಆ ಮಾಡಬೇಡ ಅಂತ ನಿಯಂತ್ರಿಸೋದ್ರ ಬದಲು ನೀನು ಮಾಡ್ತಾ ಹೋಗು ಅನ್ನುವಂಥದ್ದನ್ನು, ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಭಾಳ ಅದ್ಭುತವಾಗಿದೆ ಮೇಡಮ್. ಚೆಲ್ಲಲಿಕ್ಕೆ ಸಿಗದೇ ಇರೋ ಮನೆ
ಹಾಳಾಗಲಿ ಅಂತ ಮಕ್ಕಳು ಬಯಸ್ತವೆ ಅಂತ. ಅಂದರೆ ಏನಾದರೂ ಅದಕ್ಕೆ ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತಿದ್ರು ಅಂದರೆ ಈ ರಾಗಿಯನ್ನು ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಉಳಿದ ರಾಗಿಯನ್ನು ಕೂರಿಸ್ಬಿಟ್ಟು ಕೊಟ್ಬಿಟ್ಟು ಆ ಮಗುವನ್ನು ಅಲ್ಲಿ ಕೂರಿಸ್ಬಿಡ್ತಿದ್ರು, ಅದು ಅಳ್ಳಾಡ್ಕೊಂಡು ಕೂತಿತ್ತು. ಅಂದರೆ ಅದು ಚೆಲ್ಲೋದಕ್ಕೆ ಸಾಧ್ಯತೆ ಇರಬೇಕು ಅಂತೇಳಿ, ಅದು ಫೋಕ್ ಬಿಲೀಫ್ ಇರಲಿ, ಅದನ್ನು ಎನ್ಕರೇಜ್ ಮಾಡೋದು ಬೇಡ, ಬಟ್ ಈ ಥರದಲ್ಲಿ ಗಮನಿಸ್ತಾ ಹೋಗುವಂಥ ಕೆಲಸಗಳನ್ನು ಮಾಡೋಣ. ಪೋಷಕರು ಮತ್ತು ವಿಶೇಷವಾಗಿ ಅಧ್ಯಾಪಕರು, ಮೇಷ್ಟ್ರುಗಳು, ಎಲ್ಲ ಹಂತದ ಅಧ್ಯಾಪಕರು. ಇದೇನು ಆಟಿಸಮ್ ಕೇವಲ ಬಾಲ್ಯಾವಸ್ಥೆಯಲ್ಲಿ ಶೈಶವಾವಸ್ಥೆಯಲ್ಲಿ ಬರೋದು ಅಂತ ಅಲ್ಲ, ಈವನ್ ಮುಂದಿನ ಪೀಳಿಗೆನಲ್ಲೂ ಅದು ಮುಂದುವರಿತಾ ಹೋಗುತ್ತೆ. ಅಡಲ್ಟ್ 18 ವರ್ಷದಲ್ಲಿ ಈ ಥರದ ಮಕ್ಕಳು ಇದ್ದಾರೆ ಎನ್ನುವಂಥದ್ದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ. ಎರಡು ಥರನೂ ಇದ್ದಾರೆ. ಬೇಸಿಕಲಿ ಒಂದು ಇಟ್ಸ್ ಮೋರ್ ದ್ಯಾನ್ ಅ ಡಿಸೀಸ್, ಇಟ್ ಇಸ್ ಅ ಕಂಡೀಷನ್ ವಿಚ್ ರಿಕ್ವೈರ್ಸ್ ಅವರ್ ಅಟೆನ್ಷನ್. ಅದು ರೋಗ ಅನ್ನೋದಕ್ಕಿಂತ ಒಂದು ವಸ್ತುಸ್ಥಿತಿ, ಆ ಸ್ಥಿತಿಗೆ ನಾವು ಏನು ಮಾಡಬೇಕೋ ಅದನ್ನ ಮಾಡಬೇಕು. ಮೊದಲು ಅರಿವು ಬೆಳೆಸ್ಕೋಬೇಕು, ಒಂದು ಅವೇರ್ನೆಸ್ಸನ್ನು ಬಿಲ್ಡ್ ಮಾಡೋದ್ರಲ್ಲಿ ನಿಮ್ಮ ಮಾತುಗಳು ಬಹಳ ಕಾಂಟ್ರಿಬ್ಯೂಟ್ ಮಾಡ್ತವೆ ಮೇಡಮ್. ಮತ್ತೊಮ್ಮೆ ಪರ್ವ ಟಿವಿ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಿಮ್ಮ ಒತ್ತಡದ ನಡುವೆ ಇಲ್ಲಿಗೆ ಬಂದು ಸಹಾಯ ಮಾಡಿದ್ದೀರಿ. ತುಂಬ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್. 21ನೇ ಶತಮಾನದಲ್ಲಿ ಎಲ್ಲವೂ ವೇಗ. ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ. ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರಿಂದ ನಮ್ಮಲ್ಲಿದೆ. ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ. ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಇಡಲಾಗುವುದು. CCTVಯನ್ನು ಅಳವಡಿಸಲಾಗಿದೆ. ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ? ತಡೆ ಯಾಕೆ? ಬನ್ನಿ, ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಪ್ರೀ ಸ್ಕೂಲ್ ಡೇ ಕೇರ್. ಅದೆಲ್ಲಿದೆ ಅಂತೀರಾ? ಇಲ್ಲೇ ಮಂಡ್ಯದ ಅಶೋಕನಗರದ 1ನೇ ಕ್ರಾಸ್ನಲ್ಲೇ ಇದೆ, ಮಲ್ನಾಡ್ ಹೋಟೆಲ್ ಪಕ್ಕ. ಸಂಪರ್ಕಿಸಿ. ನಮ್ಮ ಮೊಬೈಲ್ ನಂಬರ್ 9035275999.